ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಎಷ್ಟೊಂದು 11:30 ಆಗಿರ್ಬೋದು ಟೈಮಿಂಗ್ಸು. ಅಡುಗೆ ಮಾಡೋಣ ಅಂತ ನುಗ್ಗೆಕಾಯಿ ಹೆಸರು ಕಾಳು ಹಾಕಿ ಪಲ್ಯ ಹಾಗೂ ಹುರುಳಿಕಾಳು ಸ್ವಲ್ಪ ಮೊಳಕೆ ಕಟ್ಟಿದ್ದೆ, ಕಾಣಿಸ್ತಿದೆಯಾ? ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಖಾರಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕಾಯಿ. ಇದು ಮನೇಲಿ ಮಾಡಿರುವಂಥ ಸಾಂಬಾರು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಾವು ವರ್ಷ ಹೀಗೆ ಮಾಡಿಟ್ಕೊಳ್ಳೋದು. ಇದೊಂದು 3 ಸ್ಪೂನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಹೆಚ್ಚಿರುವಂಥ ಈರುಳ್ಳಿನ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನ ಸೇರಿಸ್ಕೊಳ್ಳೋಣ. ಸರಿ ಮಾಡ್ಕೊಳ್ಳೋಣ. ಫ್ಲೇಮಾಗಿ ನೀರು ಸೋಸಿರುವಂಥ ಹುರುಳಿಕಾಳು ತೊಳೆದಿದ್ದೀನಿ ಕ್ಲೀನಾಗಿ, ಇದನ್ನ ಸೇರಿಸ್ಕೊಳ್ಳೋಣ. ನಾನು ಕಾಳುಗಳೆಲ್ಲ ಸಾಮಾನ್ಯವಾಗಿ ಥರ ಸಾಂಬಾರು ಮಾಡ್ತೀನಿ ಅಂದರೆ ಮೊಳಕೆ ಕಟ್ಟಿನೇ ಮಾಡ್ಕೊಳ್ತೀನಿ. 1 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಕಟ್ ಮಾಡಿರುವಂಥ ತರಕಾರಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಆಲೂಗಡ್ಡೆ, ಆಮೇಲಿಂದ ಬದನೆಕಾಯಿ, ಆಮೇಲೆ ಒಂದೇ ಒಂದು ಹೀರೆಕಾಯಿ ಇತ್ತು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಈಗ ಸೇರಿಸ್ಕೊಂಡು ಇದನ್ನ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ನಾವು ಸೇವನೆ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಈಗ ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡಿದ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಗಟ್ಟಿಗೆ ಬೇಕಾದರೆ ಗಟ್ಟಿಗೆ, ನನಗೆ ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಇಷ್ಟು ನೀರು ಸಾಕು. ಈಗ ಇಷ್ಟು ತೆಳ್ಳಗಿದೆ. ಇದು ವಿಷಲೆಲ್ಲ ಆದಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಇಷ್ಟಾದರೆ ಸಾಕು. ಲಿಡ್ ಕ್ಲೋಸ್ ಮಾಡೋಣ. ನಮ್ಮನೆಯವ್ರು ಕೂಡ ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದರು. ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಟ್ಟು ಊಟ ಏನಾದರೆ ಹಾಕ್ಲಾ, ಹೊಟ್ಟೆ ಹಸಿತಿದೆಯಾ ಅಂತ ಕೇಳಿದೆ. ಈಗಲೇ ಬೇಡ ಅಂತ ಹೇಳಿದರು. ಹಾಗೆ ಆಮೇಲೆ ಸ್ವಲ್ಪ ಮನಸ್ಸಿಗೂ ಸಮಾಧಾನ ಆಯಿತು, ಯಾಕಂದರೆ ಪಲ್ಯ ಇನ್ನೂ ರೆಡಿಯಾಗಿರಲಿಲ್ಲ. ಹಾಗೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲಿಂದ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಈ ಪಲ್ಯದ ರೆಸಿಪಿ. ಈ ಪಲ್ಯ ಏನಾದರೆ, ಇದರ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆಮೇಲಿಂದ ಕಟ್ ಮಾಡಿರುವಂಥ ನುಗ್ಗೆಕಾಯಿನ ಇಲ್ಲಿ ನಾನು ಸೇರಿಸ್ಕೊಂಡೆ. ಇದನ್ನ ಎಣ್ಣೆಲೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ. ನುಗ್ಗೆಕಾಯಿ ಟೇಸ್ಟು ತುಂಬ ಒಂಥರ ಡಿಫ್ರೆಂಟಾಗಿ ನುಗ್ಗೆಕಾಯಿ ಟೇಸ್ಟು ಬರುತ್ತೆ ಈ ಥರ ಪಲ್ಯ ಮಾಡೋದ್ರಿಂದ. ಲಾಸ್ಟಲ್ಲಿ ನಾನು ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡೆ. ಆಮೇಲಿಂದ ನಮ್ಮ ಮನೆಯವ್ರಿಗೂ ಕೂಡ ನಾನು ಊಟ ಕೊಡಬೇಕಾಗಿತ್ತು. ಅವರು ಆಮೇಲೆ ಹೋಗಿಲ್ಲ ಕೆಲಸದ ಕಡೆ, ಮನೆಯಲ್ಲೇ ಇದ್ದರು. ಹಾಗೆ ಅವ್ರಿಗೂ ಊಟ ಕೊಟ್ಟೆ, ಊಟ ಮಾಡ್ತಾಯಿದ್ದಾರೆ. ಹಾಗೆ ನನ್ನ ಮಗ ಅವ್ನಿಗೆ ಊಟ ಮಾಡು ಅಂದರೆ ಬೇಡ ಅಂತ ಹೇಳ್ದ. ಇನ್ನೇನು ಅವ್ರಿಗೂ ಊಟ ಕೊಟ್ಟು, ಮನೆಯವ್ರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡ್ತಾ ಇರ್ಬೋದು ನೀವು. ಕಾಳು ಸಾಂಬಾರು, ಆಮೇಲಿಂದ ಪಲ್ಯ, ಹಾಗೆ ಸಂಜೆ ಮೇಲೆ ತರಕಾರಿ ಅವ್ರು ಕೂಡ ಬಂದಿದ್ದರು. ಹಾಗೆ ನನಗೆ ತರಕಾರಿ ಬೇಕಾಗಿತ್ತು. ನಾನು ಮಾಮೂಲಿ ಇವ್ರ ಹತ್ರನೇ ತರಕಾರಿ ಬೈ ಮಾಡುವಂಥದ್ದು. ಹಾಗೆ ತರಕಾರಿ ತಗೊಳ್ತಾ ಇದ್ದೀನಿ. ಗಡ್ಡೆ ಕೋಸ್ಬೇಡ, ಬೇರೆ ಈರುಳ್ಳಿ ಬೇಡ. ನಾನಿಲ್ಲಿ ಶಾರ್ಟ್ಸ್ ವೀಡಿಯೋಗೆ ಒಂದು ಫೇಸ್ ಪ್ಯಾಕ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೆ. ಅದು ಅಕ್ಕಿ ಹಿಟ್ಟು ಮತ್ತು ಹನಿ ಮತ್ತು
ಹಾಲು ಸೇರಿಸಿ ಮಾಡಿರುವಂಥ ಫೇಸ್ ಪ್ಯಾಕ್ ಅದನ್ನ ಇಲ್ಲಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅಪ್ಲೈ ಮಾಡಿಕೊಂಡು ಅದರದ್ದು ಕೂಡ ಒಂದು ಶಾರ್ಟ್ಸ್ ವೀಡಿಯೋ ನಾನು ಇಲ್ಲಿ ಶೂಟ್ ಮಾಡಿಕೊಂಡೆ. ಅದು ಫುಲ್ಲು ಡ್ರೈ ಆಯಿತು. ಡ್ರೈ ಆದಮೇಲೆ ನಾನು ಸ್ನಾನ ಮಾಡ್ಕೊಬರೋಣ ಅಂತ ಹೋದೆ. ಸ್ನಾನ ಮಾಡ್ಕೊಂಡಿದ್ದು ಬಂದು ಅದರದ್ದು ನೆಕ್ಸ್ಟು ಡ್ರೈ ಆದಮೇಲೆ ನಾವು ಫೇಸ್ ಎಲ್ಲ ವಾಶ್ ಮಾಡಿದ್ಮೇಲೆ ಅದು ರಿವ್ಯೂ ತೋರಿಸ್ಬೇಕಲ್ವ, ಹಾಗೆ ಅದೊಂಚೂರು ಬಾಕಿ ಇತ್ತು. ಹಾಗೆ ಆ ವಿಡಿಯೋನ ಕೂಡ ನಾನಿಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಒಳ್ಳೆ ರಿವ್ಯೂ ಇತ್ತು ಮಾತ್ರ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೂಡ ಬಂತು. ತುಂಬ ಖುಷಿಯಾಯಿತು. ಹಾಗೆ ನಾನಿಲ್ಲಿ ರಾಗಿ ಹಸಿ ಉಂಡೆ ಮಾಡಬೇಕಾಗಿತ್ತು. ಹಾಗೆ ಸ್ನಾನ ಮಾಡ್ಕೊಬಂದು ಆ ಕೆಲಸ ಕೂತ್ಕೊಂಡೆ. ಸ್ನಾನಕ್ಕಿಂತ ಮುಂಚೆ ಮಾಡಿದರೆ ಆಗಿರೋದು, ಬಟ್ ಸ್ನಾನ ಆದಮೇಲಿಂದ ಮಾಡೋಣ ಅಂತ ಕೂತ್ಕೊಂಡೆ. ನನ್ನ ಮಗ ಫುಲ್ಲು ಮೈಗೆ ಬಟ್ಟೆಗೆ ಎಲ್ಲ ಮಾಡ್ಕೊಬಿಟ್ಟಿದ್ದ ರಾಗಿ ಹಸಿಟ್ಟು. ಹಾಗೆ ಅವನಿಗೂ ಸ್ವಲ್ಪ ಆಮೇಲಿಂದ ಮೈಯೆಲ್ಲ ಒರೆಸ್ಬಿಟ್ಟು ಅವ್ರ ಪಾಪ ಬರುವಾಗ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ತಂದಿದ್ರು. ಹಾಗೆ ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು ಬರ್ತೀನಿ ಅಮ್ಮ ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾನೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಫಾಲೋ ಮಾಡಿ.